ಇವತ್ತು ನಾನು ಉಪವಾಸ ಇದ್ದೀನಿ ಗೊತ್ತಾ? ಅದೇನು ಜೀವ ಹೋಗುವಂಥ ರಿಸ್ಕ್ ಏನಲ್ಲ ಬಿಡಿ. ನೀವು ಸಲೀಸಾಗಿ ಹೇಳ್ತೀರಾ, ನಿಮ್ಗೊಂಚೂರು ಫೀಲೇ ಆಗಲ್ವಾ? ಅಲ್ಲ, ಉಪವಾಸ ಮಾಡ್ತಿರೋದು ನೀವು, ನಾನೇ ಫೀಲ್ ಮಾಡ್ಕೋಬೇಕು? ಅದು ಹೋಗ್ಲಿ, ಏನು ಅನ್ನಿಸ್ತಾನೆ ಇಲ್ವಾ? ನಿಮ್ಗೇನಾದ್ರು ಲೂಸಾ? ಸುಮ್ಮನೆ ನಂಗೆ ಯಾಕೆ ಏನಾದ್ರು ಅನಿಸ್ಬೇಕು? ಪಾಪಚ್ಚಿ ಮುದ್ದು ಹುಡುಗಿ ಉಪವಾಸ ಇದ್ದಾಳೆ, ಶಾಸ್ತ್ರ ಮುಗ್ದಿದೆ, ಊಟ ಮಾಡಿಸ್ಬೇಕು ಅಂತ ಅನ್ಸಲ್ವಾ? ತಗೊಳಪ್ಪ, ಪಾಪಚ್ಚಿ ಅಂತೆ, ಮುದ್ದು ಹುಡುಗಿ ಅಂತೆ. ನಿಮ್ಗೇನು ತಲೆಗೆಲೆ ಕೆಟ್ಟಿದ್ಯಾ ಹೇಗೆ? ಅಲ್ಲ, ನಾನು ಯಾಕೆ ನಿಮ್ಗೆ ಊಟ ಮಾಡಿಸ್ಬೇಕು? ಆ ದೇವರು ನಿಮ್ಗೆ ಎರಡೂ ಕೈನೂ ಚೆನ್ನಾಗಿ ಕೊಟ್ಟಿದ್ದಾನೆ. ಕಲ್ ಮೇಲೆ ಎಷ್ಟೇ ಮಳೆ ಸುರಿದ್ರು ಅದು ವೇಸ್ಟ್ ಅಂತ ನಂಗೆ ಚೆನ್ನಾಗಿ ಗೊತ್ತು. ನನ್ನ ಫೀಲಿಂಗ್ಸ್ ನಿಮ್ಗೆಲ್ಲಿಂದ ಅರ್ಥ ಆಗಬೇಕು. ಸುಮ್ ತಿನ್ಸ್ ಬನ್ನಿ, ನಿಮ್ ಗಂಟೆನ ಹೋಗಲ್ಲ. ಗಂಟು ಹೋಗುತ್ತೆ ಅಂತ ಅಂದ್ಕೊಳ್ಳೋದಕ್ಕೆ ನಂತರ ಇದ್ರೆ ತಾನೇ. ಒಳ್ಳೆ ಮೆಂಟು ಸವಾಸ ಆಯ್ತು, ಸುಮ್ಮನೆ ಹೋಗಿ. ಆಗಲ್ಲ, ಏನ್ ಮಾಡ್ತೀರಾ? ಅಮ್ಮ ಹತ್ರ ಊಟ ಮಾಡಿಸಿ ಅಂತ ತಲೆ ತಿಂತೀರಾ ಅಂತೇಳಿ ಫಿಟ್ಟಿಂಗ್ ಇಡ್ತೀನಿ. ಹೋಗಿ ಹೋಗಿ ನಿಮ್ಮಂತವ್ನು. ಹೋದ್ರೆ ಕಂಪ್ಲೀಟಾಗಿ ಹೋಗ್ಬಿಡ್ಬೇಕು. ಮತ್ತೆ ಬಂದ್ರಾ? ಗ್ರಾನಿ, ಹೇಗಿದೆಯಾ ಗ್ರಾನಿ? ಧ್ರುವ, ಅಯ್ಯೋ ನನ್ನ ರಾಜ, ನಿನ್ನನ್ನು ನೆನಪು ಮಾಡ್ಕೊಳ್ದೆ ಇರೋ ದಿನವೇ ಇಲ್ಲ ಕಣ. ನನಗೆ ಅಷ್ಟು ಹತ್ತಿರವಾಗಿರೋನು ದೂರದಲ್ಲಿದೆಯಲ್ಲ, ಎಷ್ಟೋ ಸೊರಗೋಗಿದ್ಯಪ್ಪ ನೀನು. ಸುಮ್ಮನಿರೋ ಗ್ರಾನಿ, ನಾನು ನೋಡ್ದಾಗೆಲ್ಲ ಇದೇ ಡೈಲಾಗ್ ಹೇಳ್ತೀಯಾ? ಹಾಗೇನಿಲ್ಲ, ನೀನು ನಿಜವಾಗ್ಲೂ ಸೊರಗೋಗಿದ್ಯಾ. ಅದಿರಲಿ, ನಿನ್ನ ಇಷ್ಟು ಹತ್ರದಿಂದ ನೋಡ್ತಾ ಇದ್ದೀನಿ, ಮಾತಾಡ್ತಿದ್ದೀನಿ ಅಂತ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಇದೆಲ್ಲ ಮೊದಲೇ ಆಗ್ತಾ ಇತ್ತು. ಗಣೇಶ ಹಬ್ಬಕ್ಕೂ ನೀನು ಬಂದಿದ್ದೀಯಂತೆ. ಆದ್ರೆ ಅವಾಗ ನೀನು ಈ ಮನೆಯಲ್ಲೇ ಇದೆಯಾ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಬದುಕಿರೋವಾಗಲೇ ನನ್ನ ಎದುರು ಇದೆಲ್ಲ ನಡೀತಾ ಇದೆ. ನಿನಗೆ ಅನ್ಯಾಯ ಆಗ್ತಾ ಇದೆ, ನನ್ನ ಕ್ಷಮಿಸು ಧ್ರುವ. ಕಮಾನ್ ಗ್ರಾನಿ, ನನಗೆ ಯಾರಿಂದ ಅನ್ಯಾಯ ಆಗ್ತಿಲ್ಲ. ಆದರೆ ಅನ್ಯಾಯ ಯಾರಿಂದ ಆಗ್ತಿದೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಅದ್ರ ಬಗ್ಗೆ ಯಾರೂ ಮಾತಾಡ್ತಿಲ್ಲ ಅಷ್ಟೇ. ಆ ಅಸಹ್ಯಕತೆ ಬಗ್ಗೆನೇ ಮಾತಾಡ್ತಾ ಇರೋದು. ನೀನು ಚೆನ್ನಾಗಿದ್ದೀಯ ತಾನೇ? ಚೆನ್ನಾಗಿದ್ದೀನಿ, ಆದರೆ ನಾನು ಕಂಪ್ಲೀಟಾಗಿ ಯಾವಾಗ ಚೆನ್ನಾಗಿರ್ತೀನಿ, ಆರಾಮಾಗಿರ್ತೀನಿ, ನೆಮ್ಮದಿಯಾಗಿರ್ತೀನಿ ಅನ್ನೋದು ನಿಮಗೆ ಗೊತ್ತಿದೆ. ರಾಜಾ, ಗ್ರಾನಿ, ಒಂದು ನಿಮಿಷ ಬರ್ತೀನಿ. ಈಗ 7 ಮೂಡ್ ಕೂಡ ಚೆನ್ನಾಗಿದೆ. ಮುತ್ಕೊಡೋದಕ್ಕೆ ಇದಕ್ಕಿಂತ ಕರೆಕ್ಟ್ ಟೈಮ್ ಇಲ್ಲ ಅನ್ಸತ್ತೆ. ಅಣ್ಣ, ಅಕ್ಕಿ, 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 ಅಕ್ಕಿ. ಪಾಯಸ ಹಾಕಿಲ್ಲಿದೆ? ಪಾಯಸ? ಹ್ಞೂ, ಪಾಯಸ. ಅನ್ನ, ರಸಮು, ಲಾಡು, ಪುಳಿಯೋಗ್ರೆ ಏನೂ ಇಲ್ಲ, ಬರೀ ಪಾಯಸ. ಪಾಯಸ ಅಷ್ಟೇ, ಪಾಯಸ, ಪಾಯಸ, ಪಾಯಸ. ಅಮ್ಮು, ಆರ್ ಯು ಆಲ್ ರೈಟ್? ಬೆಳಗಿಂದ ಉಪವಾಸದಿದ್ದಕ್ಕೆ ತಲೆಗೆಲ್ಲ ತಿರುಗ್ತಾ ಇದೆಯಾ? ಯು ಫೈನ್ ಅಲ್ವಾ? ಯಾ, ಐ ಆಮ್ ಸೂಪರ್ ಫೈನ್. ಇವನಲ್ಲಿ ಮಾಯ ಅದ ಅಂದರೆ ನಾನು ಇಷ್ಟೊತ್ತು ಕನ್ಸು ಕಾಣ್ತಿದ್ನಾ? ಆದ್ಯಾ, ನಾನು ಹೇಳಿಲ್ವ ಇಲ್ಲಿ ಯಾರು ಇಲ್ಲ ಅಂತ. ನೀನು ಎಲ್ಲೇ ಹೋದ್ರು ಡಿಟೆಕ್ಟಿವ್ ಕೆಲಸ ಮಾಡಕ್ಕೆ ನಿಂತ್ಬಿಡ್ತೀಯ. ನೀನೇ ದೊಡ್ಡ ಶರ್ಲಾಕ್ ಹೋಮ್ಸ್ ಅನ್ಕೊಂಡ್ಬಿಡ್ತೀಯ. ಶರ್ಲಾಕ್ ಹೋಮ್ಸ್ ಆದರೂ ಆಗ್ತೀನಿ, ಗೋವಾದಲ್ಲಿ CID 999 ಥರ ಆದರೂ ಆಡ್ತೀನಿ, ಇಲ್ಲ ಅಂತಂದ್ರೆ ಜೇಮ್ಸ್ ಬಾಂಡ್ ಥರ ಆದರೂ ಆಡ್ತೀನಿ. ಏನ್ರಿ ಇವಾಗ? ಅದೆಲ್ಲ ನಾನೆಲ್ಲ ಹೇಳಿದೆ, ಎಲ್ಲ ನೀನೇ ಹೇಳ್ಬಿಟ್ಟೆ. ಸಾಕತ್ ಪ್ಲೀಸ್. ಆದರೂ ಅಮ್ಮು, ಪಾಯಸ ಯಾಕೆ ಇಲ್ಲಿಗೆ ಬಂತು? ಪಾಯಸ 3 ಸಲ ಹೇಳ್ಬೇಡ. ಪಾಯಸ ಅಂತ ನನಗೂ ಗೊತ್ತು, ಮುಂದುವರ್ಸು. ಅದಕ್ಕೆ ಪಾಯಸನ ದೇವ್ರ ನೈವೇದ್ಯಕ್ಕೆ ಇಟ್ಟಿದ್ರು. ದೇವ್ರ ನೈವೇದ್ಯಕ್ಕೆ ಇಟ್ಟಿದ್ದು ತಿನ್ಬೋದಂತೆ, ಪ್ರಸಾದ ಅಲ್ವಾ. ಅದು ಅಲ್ಲದೆ ಅಣ್ಣ, ಅಪ್ಪ, ಅಮ್ಮ ಎಲ್ಲ ಒಟ್ಟಿಗೆ ಇದ್ರಲ್ವಾ, ಅದಕ್ಕೆ ನಾನು ಇಲ್ಲಿ ತಂದೆ. ಆದ್ಯಾ, ನಾನು ಹೇಳಿಲ್ವ ಇಲ್ಲಿ ಯಾರು ಇಲ್ಲ ಅಂತ. ನಡಿ ಹೋಗೋಣ. ಸರಿ, ಪಾಯಸ ತೊಗೊಂಡು ಕಳ್ಳ ಬಾ. ಹಾಂ ಅದಕ್ಕೆ
ಹಾಂ 3 ನಿಮಿಷದಲ್ಲಿ ಬರ್ತೀನಿ ಅದಕ್ಕೆ. ನೀನು 3 ನಿಮಿಷ ಅಲ್ದಿದ್ರು 6 ನಿಮಿಷ ತಗೋ, ನಮ್ಗೆ ಏನು ಅರ್ಜೆಂಟ್ ಇಲ್ಲ. ನೀನು ಬಾರೆ ಆಪರೇಷನ್ ಡೈಮಂಡ್ ರಾಕೆಟ್. ಜಾಸ್ತಿ ಪಾತ್ರ ನೋಡು ಬರ ಇಲ್ಲ ಮಲ್ಪೋ ಇರಿ. ನೀನು 6 ತಿಂಗಳು ನಾನು ತುಳುಕಲಿಲ್ಲ ಅಂದರೆ ಹೆಸರು ಸಾರ್ಥಕ್ಕೆ ಅಲ್ಲ. ವಿಕ್ಕಿ, ನಿಮಗೆ ನನ್ನ ಮುಟ್ಟೋಕ್ಕೂ ಮನಸ್ಸಿಲ್ಲ ಅಲ್ವಾ? ಈಗ ನನ್ನ ಮನಸ್ಸು ಹೇಗಿದೆ, ಏನಾಗಿದೆ ಅನ್ನೋದು ಬೇಕಾಗಿಲ್ಲ. ನಾನು ಖಂಡಿತ ನೀವು ಬರ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ. ನನ್ನ ಬಗ್ಗೆ ನೀವು ಯಾವಾಗಲೂ ನೆಗೆಟಿವ್ ಆಗಿ ತಾನೇ ಯೋಚನೆ ಮಾಡೋದು. ಯಾವಾಗ ಬಂದ್ರಿ? ಹೌದು, ರೂಮಿಗೆ ಹೇಗೆ ಬಂದ್ರಿ? ಊಟ ಬೇರೆ ತಂದಿದ್ದೀರಾ, ನನಗೋಸ್ಕರನೇ ತಾನೆ. ನಾನು ಇಲ್ಲಿಗೆ ಬರ್ತೀನಿ ಅಂತ ನಿಮ್ಗೆ ಹೇಗೆ ಗೊತ್ತಾಯಿತು? ನಿಮ್ಗೇನೇ ಬೇಕಿದ್ರು ರೂಮ್ಗೆ ಬರೋದು ಅಂತ ಗೊತ್ತಿತ್ತು, ಅದಕ್ಕೆ ಊಟನೂ ಇಲ್ಲಿಗೆ ತೊಗೊಂಬಂದೆ. ತುಂಬ ಖುಷಿ ಆಯಿತು ನೀವು ಬಂದಿದ್ದು. ನಾನೊಬ್ಬಳೇ ಎಲ್ಲರೆದ್ರು ತಲೆ ತಗ್ಸೋ ಹಾಗಾಗುತ್ತೆ ಅಂತ ಅಂದ್ಕೊಂಡಿದ್ದೆ. ಅದಕ್ಕಿಂತ ಹೆಚ್ಚಾಗಿ ನಾನು ಉಪವಾಸ ಇದ್ದೀನಿ ಅಂತ ನಿಮಗೆ ಕಾಳಜಿ ಇದೆಯಲ್ಲ, ಅದು ಜಾಸ್ತಿನೇ ಖುಷಿ ಕೊಡ್ತು. ನಾನು ಬಂದಿರೋದು ನಿಮ್ಮ ಮೇಲಿನ ಕೇರ್ಗಲ್ಲ. ಆ ಭಾವನೆ, ಕಾಳಜಿ ಅದೆಲ್ಲ ನನ್ನಲ್ಲಿ ಈಗಿಲ್ಲ. ನೀವು ಓವರ್ ಎಕ್ಸೈಟ್ ಆಗೋದೆಲ್ಲ ಬೇಡ. ಹಾಗಿದ್ರೆ ಯಾಕೆ ಬಂದ್ರಿ? ಶಾಸ್ತ್ರಕ್ಕೋಸ್ಕರನೇ ಅಲ್ವಾ? ಅದನ್ನು ನೀವು ಹೇಗೆ ಬೇಕಿದ್ರು ಅಂದ್ಕೊಳ್ಬೋದು, ನನಗೇನು ಪ್ರಾಬ್ಲಮ್ ಇಲ್ಲ. ಹೆಂಡತಿ ಆಗಿರೋ ಆರತಿ ಬಗ್ಗೆ ಯೋಚನೆ ಮಾಡೋದನ್ನ ನಾನು ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಆದರೆ ನಾನು ಇನ್ನೂ ಆರತಿ ಗಂಡ ಅನ್ನೋದನ್ನ ಮರ್ತಿಲ್ಲ. ಅದಕ್ಕೆ ಗಂಡನಾಗಿ ನನ್ನ ಡ್ಯೂಟಿನ ನಾನು ಮಾಡಬೇಕು ಅಂತ ಬಂದಿದ್ದೀನಿ. ನಿಮ್ಮ ರಿಯಾಕ್ಷನ್ಸು ಫೀಲಿಂಗ್ಸ್ಗೆಲ್ಲ ಈಗ ನಾನು ಕರಗಲ್ಲ. ನೀವು ನಿಮ್ಮ ಕೈಯಾರೆ ನನ್ನ ಹೃದಯನ ಕಲ್ ಮಾಡಿಬಿಟ್ಟಿದ್ದೀರ. ಈಗ ನಾನು ನಡ್ಕೊಳ್ಳೋ ರೀತಿಗೆ ನಾನು ಹೊಣೆ ಅಲ್ಲ. ನೀವು ಕೋಪ ಮಾಡಿಕೊಂಡ್ರು, ಬೈದ್ರು, ಕೊನೆಗೆ ಕೈ ಮಾಡಿದ್ರು ನಾನು ನಿಮ್ಮ ಮೇಲೆ ಬೇಜಾರು ಮಾಡ್ಕೊಳ್ಳಲ್ಲ ವಿಕ್ಕಿ. ನಾನು ನಿಮಗೆ ತುಂಬ ದೊಡ್ಡ ಸ್ಥಾನ ಕೊಟ್ಟಾಗಿದೆ. ನೀವೇ ನನ್ನ ಜಗತ್ತು ಅಂತ ನಂಬ್ಕೊಂಡಾಗಿದೆ. ಏನೇ ಮಾಡಿದ್ರು ನನ್ನವ್ರು ತಾನೇ ಅಂತ ಖುಷಿಯಿಂದ ಒಪ್ಕೊಳ್ತೀನಿ. ಯಾಕೆ ಮನಸ್ಸಿಗೆ ಬೇರೆ ಬೇರೆ ಬಣ್ಣ ಹಚ್ತೀರಿ? ನಿಮ್ಮ ಮನಸ್ಸಿಗೆ ನೀವು ಮಾಡಿದ ತಪ್ಪು ಪಾಪ ಪ್ರಜ್ಞೆ ಕಾಣಿಸ್ತಿದೆ ಅಂತ ಹೇಳ್ಕೊಳ್ಳಿ. ಪ್ರಾಯಶ್ಚಿತ ಅಂತೂ ಆಗಲ್ಲ, ಮಾಡಿದ ತಪ್ಪಾರು ಅರ್ವಾಗಲಿ. ನನಗೂ ಜಾಸ್ತಿ ಮಾತಾಡೋಕೆ ಮನಸ್ಸಿಲ್ಲ, ಊಟ ಮಾಡಿಸ್ತೀನಿ. ಆಮೇಲೆ ಜನ ವಿಕ್ಕಿ ಹಾಗೆ ಮಾಡಬಾರ್ದಾಗಿತ್ತು ಅಂತ ಮತ್ತೊಂದು ಬೋರ್ಡ್ನ ಕಟ್ಟೋದು ನನಗೆ ಇಷ್ಟ ಇಲ್ಲ.